ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಡ್ರೋನ್ ಧ್ವಂಸ ಮಾಡಲಾಗಿದೆ. ಪಾಕ್ ಡ್ರೋನ್ ಅನ್ನು ನಿಷ್ಕ್ರಿಯಗೊಳಿಸಿದೆ ಸೇನೆ. ಪಾಕಿಸ್ತಾನಕ್ಕೆ ಎಲ್ಲಾ ಕಡೆಯಿಂದಲೂ ಕೂಡ ಗ್ರಹಚಾರ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಜಮೀನಿನಲ್ಲಿ ಬಿದ್ದಿದ್ದ ಪಾಕ್ ಡ್ರೋನ್ ನಿಷ್ಕ್ರಿಯ. ಪಾಕಿಸ್ತಾನದ ಡ್ರೋನ್ಗಳು, ಮಿಸೈಲ್ಗಳು ಎಲ್ಲವನ್ನ ಕೂಡ ಧ್ವಂಸ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಆ ಡ್ರೋನ್ ಅನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಭಾರತೀಯ ಸೇನೆಯಿಂದ ಯಶಸ್ವಿಯಾಗಿ ಡ್ರೋನ್ಗಳನ್ನು ಧ್ವಂಸ ಮಾಡುವಂತಹ ಕೆಲಸ ಆಗ್ತಾ ಇದೆ. ಜಮೀನಿನಲ್ಲಿ ಅದನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಅದರ ಸ್ಫೋಟದ ತೀವ್ರತೆಯು ಕೂಡ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಒಂದು ವೇಳೆ ಇದೇನಾದರೂ ಜನವಸತಿ ಇರುವಂತಹ ಪ್ರದೇಶದಲ್ಲಿ ಏನಾದರೂ ಬಿದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಜನರಿಗೆ ಅದು ಎಫೆಕ್ಟ್ ಮಾಡ್ತಾ ಇತ್ತು. ಯಾಕಂದರೆ ರಾತ್ರಿ ಆದಂತಹ ಒಂದು ಇನ್ಸಿಡೆಂಟ್ ಪಂಜಾಬ್ನ ಫಿರೋಜ್ಪುರದಲ್ಲಿ ಡ್ರೋನ್ ದಾಳಿಯ ಸಂದರ್ಭದಲ್ಲಿ 3 ಗಾಯಗೊಂಡಿದ್ದಾರೆ. ಈಗ ಈ ಪಾಕಿಸ್ತಾನ ಯಾವಾಗ ದಾಳಿ ಮಾಡುತ್ತೆ ಅಥವಾ ಸಮಯ ಅನ್ನೋದಿಲ್ಲ. ನಾವು ಈ ಆಪರೇಷನ್ ಸಿಂಧೂರ ಆರಂಭ ಆದಾಗ ರಾತ್ರಿ ಹೊತ್ತು 1-2 ದಿನ ನೋಡಿದ್ವಿ ನಾವು ಈ ಒಂದು ಡ್ರೋನ್ ದಾಳಿ, ಮಿಸೈಲ್ ದಾಳಿ ರಾತ್ರಿ ಆಗೋದು. ಆದರೆ ಈಗ ಬೆಳ್ಳಂಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾವಾಗ ಯಾವ ಕಡೆಯಿಂದ ಅವರು ಟಾರ್ಗೆಟ್ ಮಾಡ್ಕೊಂಡಿರುವಂತಹ ನಗರ ಪ್ರದೇಶಗಳ ಜನರಿರುವಂತಹ ಭಾಗಗಳಿಗೆ ದಾಳಿಯನ್ನು ಮಾಡ್ತಾರೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ಆದರೆ ಭಾರತೀಯ ಸೇನೆ ಎಲ್ಲದಕ್ಕೂ ಕೂಡ ಸರ್ವಸನ್ನದ್ಧವಾಗಿದೆ. ನೀವು ಎಲ್ಲೇ ಡ್ರೋನ್ ದಾಳಿ ಮಾಡಿ, ಎಲ್ಲೇ ಮಿಸೈಲ್ ದಾಳಿ ಮಾಡಿ, ಅದನ್ನು ಗುರುತಿಸಿ ನಾವು ನಿಮ್ಮ ಹುಟ್ಟಡಗಿಸ್ತೀವಿ, ಅದನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತೀವಿ ಅಂತ ಹೇಳಿ ಪಣ ತೊಟ್ಟಿದೆ. ನಮ್ಮ ದೇಶದ ಜನರು ಕೂಡ ಅದೇ ಕಾರಣದಿಂದ ಭಾರತೀಯ ಸೇನೆಯನ್ನ ನಂಬಿ ನಿರ್ಭೀತಿಯಿಂದ ಜೀವನವನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಡ್ರೋನ್ ಅನ್ನು ಅಲ್ಲಿ ನಿಷ್ಕ್ರಿಯಗೊಳಿಸಲಾಯಿತು ಅಂತ ಹೇಳಿ. ಮತ್ತೊಂದು ಕಡೆ ಪಾಕಿಸ್ತಾನದ ಒಂದಷ್ಟು ವಿಚಾರಗಳನ್ನ ನೋಡೋದಾದ್ರೆ ಅವರ ಬುದ್ಧಿ, ಅವರ ಸುಳ್ಳುತನ, ಅವರ ಒಂದು ಕಿಡಿಗೇಡಿತನ, ಅವರ ಗುಣ ಇದೆಯಲ್ಲ, ಅದು ಎಷ್ಟೇ ತೆಗಳಿದ್ರೂ ಕೂಡ ಸಾಲೋದಿಲ್ಲ. ಇದು ಗಮನಿಸ್ತಾ ಇದ್ದೀರಿ. ಅಮೃತಸರ, ಹಾಗೇನೆ ಜಮ್ಮು ಸಮೀಪದ ದೃಶ್ಯ, ಜಲಂಧರ್, ಹಿಮಾಚಲ ಪ್ರದೇಶ, ನೌಶೆರಾ, ರಾಜಸ್ಥಾನ, ಪಂಜಾಬ್ನ ಅಮೃತಸರ, ಈ ಒಂದು ಭಾಗಗಳಲ್ಲಿ ಈ ಪಾಕಿಸ್ತಾನ ಮಾಡಿದಂತಹ ಡ್ರೋನ್ ದಾಳಿ ಇರಬಹುದು, ಮಿಸೈಲ್ ದಾಳಿ ಇರಬಹುದು, ಅದೆಲ್ಲವನ್ನ ಕೂಡ ಯಶಸ್ವಿಯಾಗಿ ಧ್ವಂಸಗೊಳಿಸಿ ಆ ಒಂದು ಡ್ರೋನ್ ಮತ್ತು ಮಿಸೈಲ್ಗಳ ಅವಶೇಷಗಳು, ಬಿಡಿ ಭಾಗಗಳು ಬಿದ್ದಿರುತ್ತವಲ್ಲ, ಅವುಗಳನ್ನು ಅಲ್ಲಿಂದ ತೆರವು ಮಾಡುವಂತಹ ಕೆಲಸವೂ ಕೂಡ ಆಯಿತು. ಪ್ರಮುಖವಾಗಿ ಈ ಗಡಿ ಭಾಗಗಳನ್ನು ಟಾರ್ಗೆಟ್ ಮಾಡ್ಕೊಂಡಿರೋದು. ಗುಜರಾತ್ನ ಭುಜ್ವರೆಗೂ ಕೂಡ ಸೇನೆಯ ಅಧಿಕಾರಿಗಳು ಕೂಡ ಮೊನ್ನೆ ಮಾಹಿತಿ ಕೊಡ್ತಾ ಇದ್ರು ಪ್ರೆಸ್ ಮೀಟ್ನಲ್ಲಿ. ಈ ಪಾಕಿಸ್ತಾನ ಯಾವುದನ್ನು ಟಾರ್ಗೆಟ್ ಮಾಡಿದೆ ಅಂದರೆ ಪಶ್ಚಿಮ ಮತ್ತು ಉತ್ತರ ಭಾಗಗಳು, ರಾಜಸ್ಥಾನ, ಪಂಜಾಬ್, ಗುಜರಾತ್, ಜಮ್ಮು ಕಾಶ್ಮೀರ, ಈ ಭಾಗದಲ್ಲಿ ಇರುವಂತಹ ಜನವಸತಿ ಪ್ರದೇಶಗಳು, ಸೇನಾ ನೆಲೆಗಳು, ಇವುಗಳೇ ಪಾಕಿಸ್ತಾನದ ಟಾರ್ಗೆಟ್. ಅವುಗಳನ್ನು ನಾವೇನಾದರೂ ಜನರನ್ನ ಮುಟ್ಟಿದ್ರೆ ಭಾರತ ಕುಗ್ಗುತ್ತೆ. ಭಾವನಾತ್ಮಕವಾಗಿ ನಮ್ಮ ಭಾರತ ಸ್ಪಂದಿಸೋದ್ರಿಂದ ಭಾರತವನ್ನ ಕುಗ್ಗಿಸಬಹುದು ಅಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡಿದ್ರೆ ಅನ್ನೋ ಆಲೋಚನೆಯಲ್ಲಿ ಪಾಕಿಸ್ತಾನ ಇದೆ. ಆದರೆ ನಮ್ಮ ನಾಗರಿಕರನ್ನ ಹೇಗೆ ನಾವು ಕಾಪಾಡಿಕೊಳ್ಬೇಕು ಅನ್ನೋದು ನಮ್ಮ ಭಾರತೀಯ ಸೇನೆಗೆ ಗೊತ್ತು, ನಮ್ಮ ಭಾರತ ಸರ್ಕಾರಕ್ಕೆ ಗೊತ್ತು. ಹಾಗಾಗಿ ನಮ್ಮ ತಂಟೆಗೆ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋದನ್ನ ಪಾಕಿಸ್ತಾನ ಮಾಡಿದಂತಹ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಧ್ವಂಸ ಮಾಡೋದರ ಜೊತೆಗೆ ಪಾಕಿಸ್ತಾನದಲ್ಲೇ ಇರುವಂತಹ ವಾಯು ನೆಲೆಗಳನ್ನು ಕೂಡ ಧ್ವಂಸಗೊಳಿಸಿ ಅವರಿಗೆ ತಕ್ಕ ಪ್ರತ್ಯುತ್ತರವನ್ನ ಕೊಡಲಾಗ್ತಿದೆ.